ಸುಮ್ಮನೆ ಹೇಳಕ್ಕಾಗಲ್ಲ ನನಗೆ. ನಾನು ಟ್ವೀಟ್ ಮಾಡ್ತೀನಿ, ಮಾಡಕ್ಕಾಗತ್ತೆ ಅಂತ ಹೇಳ್ತೀನಿ, ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತೀನಿ. ಇರೋ ಇದ್ರೊಳಗೆ ನಾನು ಮಾಡಕ್ಕಾಗತ್ತೆ ಅಂತಾನೆ ಹೇಳ್ತೀನಿ. ನಾನು ಸುಮ್ಮನೆ ಆಗಲ್ಲ ಮಾಡಲ್ಲ ಹೇಳಕ್ ಆಗುದಿಲ್ಲ ನನಗೆ. ಈಗ ಸರ್ ಕೆಲವು ನಿಮ್ಗೆ ಯಾವ್ದು ಕಾಂಪ್ಲಿಕೇಶನ್ ಆಗಿ ರೆಫರ್ ಈಗ ಏನು ಬೇರೆ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೋ ಅನ್ನೋದು ಒಂದು ಆರೋಪ. ಯಾಕೆ ಕಳಿಸ್ಕೊಡ್ತೀರಿ ಅನ್ನೋದಕ್ಕೆ ನೀವು ಕಾರಣ ಶಾಸಕ ಬಂದ ಬರಾಗಲ್ಲ ಅಂದ್ರೆ ಏನಿದೆ ಅರ್ಥ? ಬಹಳಷ್ಟು ಅವ್ರು ಹುಡುಕಾಡ್ಕೊಂಡು ತಂದು ಹಚ್ಕೋಬೇಕಾಗ್ತದ. ಮತ್ತು ರಾತ್ರಿ ಹೊತ್ತಿನ ಇಲ್ಲಿ ಯಾರೂ ಇರೋಂಗಿಲ್ಲ. ಕೆಲವೊಂದು ನಾನು ಡ್ಯೂಟಿ ಅವರ್ಸ್ ಡಾಕ್ಟರ್ ನೋಡಿದೆ, ನಾನು ಚಾರ್ಟ್ ತೋರಿಸಿದ್ರು ಇವರು. ಅಲ್ಲಿ ಸ್ಪಷ್ಟವಾಗಿ ಬರ್ತಾರೆ ಮುಂಜಾನೆ ಯಾರು, ಮಧ್ಯಾಹ್ನಕ್ಕೆ ಯಾರು, ಸಂಜೆಗೆ ಯಾರು. ಡಾಕ್ಟ್ರು ಅದೇ ವಾರ್ಡ್ನಲ್ಲಿ ಹೇಳಿದಂಥ ಡಾಕ್ಟ್ರುಗಳು ಅಲ್ಲೇ ಇರಬೇಕು ಅಥವಾ ತಿರುಗಾಡ್ತಿರ್ಬೇಕು ಅವರು ನನಗೆ ಕೇಳಿದೆ. ಇಲ್ಲ ಟೈಮ್ ಕೊಟ್ಟದಾಗ ಆ ಟೈಮ್ನಲ್ಲಿ ಅವ್ರು ಅಲ್ಲೇ ಇರತಕ್ಕದ್ದು ತಂದರು. ಆದರೆ ನಾವು ಮಾತ್ರ ನಮ್ಮ ಕೆಲವು ಪೇಷಂಟ್ಗಳು ಬಂದು ನೋಡ್ಕೊಂಡು ಹೋಗಿದ್ದು ಮತ್ತು ತ್ರಾಸು ಪಟ್ಟಿದ್ದು, ತೊಂದರೆ ಆಗಿದ್ದು ನಾವು ಕೇಳಿ ಅವರು ಅಷ್ಟು ಸಮರ್ಪಕವಾಗಿ ಅಲ್ಲಿ ಉಳಿದಿಲ್ಲ. ಮತ್ತು ಕೆಲವೊಂದಿಷ್ಟು ಘಟನೆಗಳು ಮತ್ತು ನಾನು ಈಗ ನಮ್ಮ ಚೀಫ್ ಮೆಡಿಕಲ್ ಆಫೀಸರ್ ಕೇಳಿದೆ, ಮುಂದೆ ಕೊರತೆಗಳು ನಮಗೆ ನಿಮಗೆ ಏನು ತ್ರಾಸ, ಬರೀ ನಿಮಗೆ 108 ತೊಂದರೆ ಇದ್ರೂ ಕೂಡ ನಮ್ಮ ಮುಂದೆ ಹೇಳ್ಬೇಕೀಗ. ಆದರೆ ನಾವು ಸಾರ್ವಜನಿಕ ತೊಂದರೆ ನಿಮಗೆ ಹೇಳೋರು, ನಾವು ಹೇಳೋರು ನಿಮ್ಗೆ ಯಾವ ಥರ ಯಾಕೆ ನಡೆಯಲ್ಲ, ನಿಮ್ಮ ತೊಂದರೆ ನಾವು ಹೇಳೋದು ಸ್ವಚ್ಛ ಹೇಳ್ತೇವೆ ನಾವು. ಅದನ್ನ ಮ್ಯಾಗ ದೊಡ್ಡ ಸಚಿವರು ನಜರ್ಗಾಗಲಿ, ನಮ್ಮ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ ಅವರಿಗೆ ನಿದರ್ಶನ ತಂದಿಸಿಂದ ಅದನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಾನು ಯಾವಾಗಲೂ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಜೊತೆಗೂ ನಾವು ಭಾಳಷ್ಟು ಕಾಂಟ್ಯಾಕ್ಟ್ ಇರ್ತೀನಿ. ನಾನು ಇಲ್ಲಿ ಭಾಳ ದೊಡ್ಡ ತೊಂದರೆ ಇದ್ದಿದ್ದು ನಾವು ಮಾತಾಡ್ತಾ ಇರ್ತೀನಿ. ನಾನು ಸಿಬ್ಬಂದಿಗಳ ಬಗ್ಗೆ ಕೂಡ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಅದಕ್ಕೆ ಹಿಂದಕ್ಕೆ ತಮ್ಗೆ ಗೊತ್ತಿರಬೇಕು, ಈ ಔಷಧ ವಿಷಯದಲ್ಲಾಗಲಿ ಮತ್ತು ಇನ್ನಿತರ ಒಂದು ಸೌಲಭ್ಯ ಇದನ್ನು ಪ್ರಾರಂಭ ಮಾಡೋದ್ರ ಮುಖಟ್ಟು ಕೂಡ ಭಾಳಷ್ಟು ಹಿಂದೆ ಬಿದ್ದು ಅವತ್ತು ನಾವು ಮಾಡ್ಕೊಂಡಿದ್ದು ನಿಮ್ಗೆಲ್ಲ ಗೊತ್ತಿದ್ದ ವಿಷಯ. ಅದರಲ್ಲಿ ಕೂಡ ನಿಮ್ಮ ಈ ಅವೆಲ್ಲ ರೆಫರ್ ನೀವು ಮಾಡ್ತಾರೆ ತಾಲೂಕಾ ಕೇಂದ್ರಕ್ಕೆ. ಈ ತಾಲೂಕಾ ಕೇಂದ್ರದಲ್ಲಿ ಇದು ಸುಸಜ್ಜಿತವಾಗಿರ್ಬೇಕು, ಎಲ್ಲದರಲ್ಲಿ ಸುಸಜ್ಜಿತವಾಗಿ ಇಲ್ಲೇ ಎಂಡ್ ಅಪ್ ಆಗಬೇಕು. ಸರ್ ಯಾವ ಕಾರಣಕ್ಕೆ ರೆಫರ್ ಮಾಡ್ತೀರಿ ಅಂತ ಹೇಳ್ರಿ, ನೀವು ಅದನ್ನ ಹೇಳ್ರಿ. ಏನ್ ಕಾರಣ, ಏನ್ ತೊಂದರೆ ಆಗುತ್ತೆ, ಇಲ್ಲೇ ಇಟ್ಕೊಂಡ್ರೆ ಏನ್ ತೊಂದರೆ ಆಗುತ್ತೆ ಅಂತ ಹೇಳಿ. ನೀವು ಅಕಸ್ಮಾತ್ ಒಂದ್ ಯಾವ್ದಾರ ಪೇಷಂಟ್ ಸೀಟ್ ಗೆದ್ದ ನನ್ನ ಕಡೆ ಆಗೋದಲ್ಪ ಮುಂದೆ ಹೋಗುತ್ತೆ ಅಂದ್ರೆ ನಿನ್ನೆ ಅರ್ಥ ಅದ ಐತಿ. ನೀವು ಮಾಡೋದ್ರೊಳಗೆ ಅವ್ನು ವಾದ ಮಾಡಿದ್ರು ಅವ್ನು ಒಟ್ಟ ನೋಡಾಗಿಲ್ಲ ಒಳ ತಗೊಂಡು ಅದಕ್ಕೆ ನಮ್ಮ ಕಡೆ ಅಂದಲ್ಲಿ ನೀವೇನ್ ಮಾಡ್ತೀವಿ ನೋಡೋದ್ ತಡೆ ತೆಗಿಸಿ ನಮ್ಮ ಕಡೆ ಬರ್ಬ ಹೋಗಿ ನೀ ನಮ್ಮ ಕಡೆ ಆಗೋದಿಲ್ಲ. ಇದನ್ನು ಇದೇ ಹಚ್ಚಿನ ಆಟ ಇದೆ ಇದು. ಅದಕ್ಕೆ ಒಂದೇ ಡಾಕ್ಟರ್ ಒಂದ್ ಒಪ್ಪೋತೀನಿ ನಾನು, ಡಾಕ್ಟರ್ ಅದಕ್ಕೆ ಬಹಳ ಸಹಿಷ್ಣುತೆ ಬೇಕೇ ಬೇಕು. ಇದರ ಮತ್ತೊಂದು ತಾಯಿ ಹೃದಯ ಅಂತಲ್ಲ ಆ ತರ ಇರ್ಬೇಕು. ಮೊದಲು ಸಮಜಾಯಿಸಿ ಹೇಳ್ಬೇಕು, ಆಮೇಲೆ ಪೇಷಂಟ್ಗಳಿಗೆ ಅದರ ಅರ್ಧ ಗುಣಪಡಿಸುವಂತ ತಮ್ಮಲ್ಲಿ ಕೌಶಲ್ಯ ಇರಬೇಕು. ಆಮೇಲೆ ನೋಡ್ಕೋಬೇಕು. ನೀವು ನಿಮಗೆ ಮಾತ್ರ ನೋಡ್ರಿ 24 ತಾಸು ಡ್ಯೂಟಿ ಅಂತ ತಿಳ್ಕೋಬೇಕು ಮನದಾಗಿ. ಬರೀ 10-8 ತಾಸು ಅದನ್ನ ಇದು ಹೊರಗಿಂದ ಡ್ಯೂಟಿ ಅದ ಅಲ್ಲ. ಇದು ಜೀವಕ್ಕೆ ಬಂದಂಥದ್ದು, ಜೀವಕ್ಕೆ ಅಪಾಯ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಗೆ ಗೌರವನೂ ಅದ. ನಿಮ್ಗೇನಪ್ಪ ಕೆಟ್ಟ ದೃಷ್ಟಿ ನೋಡಾಕತ್ತಿ ನಾವು, ನಿಮ್ಗೆ ಅತ್ಯುನ್ನತ ಗೌರವನದ. ಜೀವ ಉಳಿಸೋರು ನೀವು ಯಾರು ಸಾಯಿ ಹೊಡಿಬೇಕಂತ ಯಾವುದು ನಿಮ್ಮ ಅಂತ್ಯಕ್ಕೆ ಯಾವ ಬರಂಗಿಲ್ಲ. ಆದ್ರೂ ಕೈ ಮೀರಿ ಹೋದವ್ರು ಹೋಗ್ತಾವ, ಅದು ಮಾತ್ರ ಬೇರೆನೆ. ಅದಕ್ಕೆ ತಮ್ಮಲ್ಲಿ ಸೌಜನ್ಯತೆ ಬೇಕೇ ಬೇಕು, ವರ್ತನೆ ಸರಿಯಾಗಿ ಆಗಬೇಕು. ಇಷ್ಟ ಕಡ ಮಾಡಿ ಹೇಳ್ತೀನಿ. ಮತ್ತು ಇನ್ನೊಂದು ವಿಷಯ, ನೀವು ತಾಲೂಕು ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಇದು ನಮ್ಮ ತಾಲೂಕಿಗೆ. ಇಲ್ಲಿ 99% ಇಲ್ಲ, ಎಲ್ಲೂ 1%, 0.1 ಅದನ್ನ ಅಷ್ಟವ ನೀವು ಹೊರಗೆ ಕಳಿಸ್ಲಿಕ್ಕೆ ಅತಿ. ಅದಕ್ಕೆ ನಿಮ್ಗೆ ICU ಆಗಲಿ ಇನ್ನಿದ್ರಲ್ಲಿ ಸುಸಜ್ಜಿತ ಆಗಬೇಕು. ಈ ಸುಸಜ್ಜಿತ ಪೂರ್ತಿ ಆಗಲಿಕ್ಕೆ ನಿಮ್ ವೈದ್ಯರು ಕೊರತಿದ್ದೇನೋ, ಸಿಬ್ಬಂದಿ ಕೊರತಿದ್ದೇನೋ, ಇನ್ಸ್ಟ್ರೂಮೆಂಟ್ಸ್ ಕೊರತಿದ್ದೇನೋ, ಇದನ್ನ ನನಗೆ ಈಗ 2 ದಿವಸ ಒಳಗ ರೈಟಿಂಗ್ ನ ತಿಳಿಸ್ಬೇಕಣ್ಣ. ನನಗೆ 2ನೇ ತಾರೀಕಿನ ದಿವಸ ನನಗೆ ಯಾವ್ದು ರೈಟಿಂಗ್ ನ ಕೊಡ್ರಿ. ನಿಮ್ಗೆ ಏನ್ ತೊಂದ್ರೆ, ನನಗೂ ಅಷ್ಟ ಹಾಕದ, ಈಗ ನನಗೂ ಅಷ್ಟ ಜವಾಬ್ದಾರಿ ಇದೆ. ನಾನು ಸದ್ಯ ಎಲ್ಲ ಸಾರ್ವಜನಿಕರು ನಾವು ನಿಮ್ ಜೊತೆಗೆ ದುಡಿಲೇಬೇಕಾಗಿ ಸಾರ್ವಜನಿಕರ ಸಲುವಾಗಿ ನಾನು ಮ್ಯಾಗಿನ ನಿದರ್ಶನ ಮಾಡ್ತೀನಿ. ಹೋಗಿ ನಾ ಹೇಳಿದ್ದು ಅವ್ರಿಗೆ ಬಹಳ ಇಂಪ್ರೆಸ್ ಆಗ್ತದೆ. ಅವ್ರು ಒಪ್ಕೋತಾರ. ನೀವು ಲೂಪ್ ಮಾಡಿ ಮುಟ್ಟಕ್ಕೆ ಹೋಗಲ್ಲ ಸಚಿವರನ್ನ, ನಾ ಮುಟ್ಟಬಲ್ಲೆ ಮುಂದಿನ ಕ್ಷಣದಲ್ಲಿ. ಅದರಲ್ಲಿ ಇವನ್ ಮುಖ್ಯಮಂತ್ರಿ ಭೇಟಿ ಆಗಬಲ್ಲ. ಮತ್ತು ತುರಿತವಾಗಿ ನಾವು ಅದ್ರ ಬಗ್ಗೆ ಒಂದ್ ಕಡೆ ಹೋದಾಗ ನೀವು ಸರಿಯಾಗಿ ಮೆಡಿಸಿನ್ ಸಿಗ್ತಾ ಇಲ್ಲ. ಮೊದಲ ನೀವು 40% ಸಿಗ್ತಾ ಇಲ್ಲ ಅಂತ. ನೀವು ಮೊದಲು 70% ಇತ್ತು, 70% ಮೆಡಿಸಿನ್ ಸಿಗ್ತಿಲ್ಲ. ಇದೇ 4 ಉದಾಹರಣೆ ಕೇಳಿದ್ವಿ. 5 ತರ ಗುಳಿಗೆ ಬರ್ಕೊಟ್ರೆ ನಿಮ್ಮಲ್ಲಿ 3 ತರ ಗುಳಿಗೆ ಅಷ್ಟೇ ಕೊಡ್ತೀರಿ, ಇನ್ 2 ತರ ಗುಳಿಗೆ ಹೊರ ತಗೋತಾರ ನೀವು ಅಂತಿರಲ್ಲ. ಹೇಳ್ಬೇಕಾರ ಹಿಡಿಯಲು ಅಂತ ಎಲ್ಲ
ಜನೌಷಧಿ ಮಳಿಗೆ ಅಂತ ಇದೆ ಸರ್, ಅಲ್ಲಿ ತಗೋ ಅಂತ. ಹಾ. ಜನೌಷಧಿ ಮಳಿಗೆ ಸರ್ ವಿಚಾರ ಕರ್ಕೊಂಡ್ಬರ್ತೀನಿ